ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿಷ್ಣುಪತ್ನಿ ಚ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಭಾಳಷ್ಟು ಜನಕ್ಕೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆ. ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಏನಾಗುತ್ತೆ ಅಂದರೆ ಭಾಳಷ್ಟು ಜನಕ್ಕೆ ತಲೆನೋವು ಬರುತ್ತೆ. ಈ ತಲೆನೋವು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಸರಳವಾದಂತಹ ಒಂದು ಮುದ್ರೆಯನ್ನು ಮಾಡಿ ಗೊತ್ತಲ್ಲ. ಏನಿಲ್ಲ, ಸಿಂಪಲ್ಲಾಗಿ ನೀವು ಈ ಒಂದು ಮುದ್ರೆ ನೋಡಿ, ಇದು ಅಪಾನ ಮುದ್ರೆ ಅಂತ ಹೇಳ್ತೀವಿ. ಹೆಬ್ಬೆರಳು, ಮಧ್ಯದ ಬೆರಳು ಪ್ಲಸ್ ಉಂಗುರದ ಬೆರಳು, ತೋರು ಬೆರಳು ಮತ್ತು ಕಿರು ಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಗೊತ್ತಲ್ಲ. ಇದನ್ನ ಇಟ್ಕೊಳ್ಳಿ. ಮತ್ತು ಇದನ್ನು ನೀವೇನು ಮಾಡಿ ಅಂತ ಅಂದರೆ, ಜಸ್ಟ್ 20 ನಿಮಿಷಗಳ ಕಾಲ ಪ್ರತಿನಿತ್ಯ ಮಾಡಿ. ಒಂದು ವಾರದಲ್ಲಿ ನಿಮಗೆ ಅಸಿಡಿಟಿ ಅನ್ನೋದು ಹೊರಟೋಗ್ಬಿಡುತ್ತೆ. ಇವಾಗ ನೀವು ಯಾವ್ದಾದ್ರು ಒಂದು ಮಾತ್ರೆ ತೊಗೊಂಡ್ರೆ ಗ್ಯಾಸ್ಟ್ರಿಕ್ ಮಾತ್ರೆ ಕೊಡ್ತಾರೆ, ಯಾಕಂದರೆ ಆ ಮಾತ್ರೆ ರಿಯಾಕ್ಷನ್ನ ಗ್ಯಾಸ್ಟ್ರಿಕ್ ಬರಬಾರ್ದು ಅಂತ. ಇದನ್ನು ಮಾಡಿದ್ರೆ ಯಾವುದೇ ರೀತಿಯಂಥ ಒಂದು ಗ್ಯಾಸ್ಟ್ರಿಕ್ಕು ನಿಮಗೆ ಬರೋದಿಲ್ಲ ಗೊತ್ತಲ್ಲ. ಒಂದು 10 ನಿಮಿಷ ಮಾಡ್ಬಿಟ್ಟು ನೀವು ಯಾವುದೇ ಮಾತ್ರೆ ತೊಗೊಳ್ಳಿ, ಗ್ಯಾಸ್ಟ್ರಿಕ್ ಆಗೋದೇ ಇಲ್ಲ. ಬೇಕಾದ್ರೆ ನೀವು ಪ್ರಯೋಗ ಮಾಡಿ ನೋಡಿ. ಪ್ರತಿನಿತ್ಯ ಮಾಡ್ತು ಅಂತಂದರೆ ನಿಮಗೆ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಅನ್ನೋಂಥದ್ದು ಹೊರಟೋಗ್ಬಿಡುತ್ತೆ ನೋಡಿ, ಸರಳವಾದಂತು. ಜೊತೆಗೆ ಇನ್ನೂ ಬೇಗ ಕ್ಯೂರ್ ಆಗಬೇಕಾ, ಇವಾಗ ಹೊಟ್ಟೆ ನೋಯ್ತದೆ ಗ್ಯಾಸ್ಟ್ರಿಕ್ ಅಂತಂದರೆ ಈ ಒಂದು ಮುದ್ದೆಯನ್ನು ಕೇವಲ 5 ನಿಮಿಷ ಮಾಡಿ, 5 ಮಿನಿಟ್ಸ್. ಆಮೇಲೆ ಒಂಚೂರು ಏಲಕ್ಕಿ ತೊಗೊಂಡು ಚೆನ್ನಾಗಿ ಸಿಪ್ಪೆನ ತೆಗೆದು ಅದನ್ನು ತಗೊಂಡು ಪುಡಿನ ಸ್ವಲ್ಪ ಕುಟ್ಟಿ ಪೌಡ್ರ್ ಮಾಡಿ ಹಿಂಗೆ ಮಕ್ಕಿ ಬಾಯಿಗೆ ಹಾಕ್ಕೊಡಿ. ಅದು ಸ್ಮೆಲ್ಲನ್ನು ನೋಡಿ ಸಾಕು, ನಿಮಗೆ ಗ್ಯಾಸ್ಟ್ರಿಕ್ ಅಲ್ಲೇ ಪರಿಹಾರ ಆಗಿಬಿಡುತ್ತೆ. ನಿಮ್ಗೆ ಇನ್ನೂ ಬೇಗ, ನೀವೆಲ್ಲೋ ಹೊರಗಡೆ ಇರ್ತಾರೆ, ಏಲಕ್ಕಿನೂ ಸಿಕ್ಕಿಲ್ಲ, ಏನು ಮಾಡಬೇಕು, ನಿಂಬೆಹಣ್ಣು ತೊಗೊಳ್ಳಿ, ನಿಂಬೆಹಣ್ಣು ಸಿಪ್ಪೆ ತೆಗೀರಿ, ಚೂರು ಕಿರಿ ಕೈಯಲ್ಲಿ ಉಗುರಿಂದ ಕೀಳಿ ಅಂತ ನೋಡಿ. ಒಂದು 5 ಸರಿ 5 ಸರಿ ನೀವು ಮೂಸಿ, ನಿಮಗೆ ಖಂಡಿತವಾಗ್ಲೂ ಗ್ಯಾಸ್ಟ್ರಿಕ್ ಸಮಸ್ಯೆ ವಿತಿನ್ 5 to 6 ಮಿನಿಟ್ಸ್ ಮುದ್ರೆ ಮಾಡಿ 5 ನಿಮಿಷ ಮತ್ತು 10 ನಿಮಿಷ ಮುದ್ರೆನ ನೀವು ಗ್ಯಾಸ್ಟ್ರಿಕ್ ಸಮಸ್ಯೆನ ನಿವಾರಣೆ ಮಾಡ್ಕೊಂಡು ಗ್ಯಾಸ್ಟ್ರಿಕ್ ಅಲ್ಲೇ ಹೊರಟೋಗ್ಬಿಡ್ತದೆ ಗೊತ್ತಲ್ಲ. ಇನ್ನೂ ನಿಂಬೆಹಣ್ಣು ಸಿಕ್ಕಿಲ್ಲ ಗುರುಗಳೇ, ನಾನು ಏನು ಮಾಡೋದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಈರುಳ್ಳಿ ಎಣ್ಣೆ ತಗೊಳ್ಳಿ, ಅದನ್ನು ಸ್ವಲ್ಪ ಅದನ್ನು ಸ್ಮೆಲ್ ತಗೊಳ್ಳಿ. ಸ್ವಲ್ಪ ಘಾಟ ಆಗುತ್ತೆ, ತಲೆ ಕೆಡಿಸ್ಕೊಬೇಡಿ. ಅಥವಾ ಘಾಟೇನೂ ಆಗಲ್ಲ, ಕಟ್ ಮಾಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಈರುಳ್ಳಿ ತಗೊಂಡು ಸ್ಮೆಲ್ ನೋಡಿದ್ರು ಕೂಡ ನಿಮಗೆ ಆ ಗ್ಯಾಸ್ಟ್ರಿಕ್ ಇಮಿಡಿಯೇಟಾಗಿ ಕ್ಯೂರ್ ಆಗುತ್ತೆ. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗುತ್ತೆ ಗೊತ್ತಲ್ಲ. ಇದು ವಿಶೇಷವಾದ ಮುದ್ರೆಯ ವಿಚಾರ. ಇನ್ನು ಭಾಳಷ್ಟು ಜನಕ್ಕೆ ಮಾಟ ಮಂತ್ರ ವಾಮಾಚಾರ ನೋಡಿ, ಯಾರು ಮಾಡಿಸ್ತಾರೆ ಅಂತಂದರೆ ಜೊತೆಲಿರೋರು ಮಾಡಿಸ್ತಾರೆ. ಅಕ್ಕ ತಂಗಿ, ಅಣ್ಣ ತಮ್ಮ, ಅಥವಾ ಯಾರೋ ನಿಮ್ಮ ಬಂಧು ಬಳಗುತ್ತೆ, ನಿಮ್ಮ ಆಸ್ತಿ ದೊಡ್ಡಪ್ಪ, ದಾಯಾದಿಗಳು ಅಂತ ಏನು ಕರಿತೀವಿ, ಆಸ್ತಿ ವಿಚಾರದಕ್ಕೋಸ್ಕರ ನಿಮ್ಮ ತಮ್ಮ, ನಿಮ್ಮ ಅಣ್ಣ ಅವರು ಹೆಂಡ್ತಿದ್ರು, ಅಥವಾ ಅವರು ಹೆಂಡ್ತಿದ್ರು, ಅವರು ಭಾವಂದರು, ಅಥವಾ ಇನ್ಯಾರೋ ಗಂಡು ಮಕ್ಕಳು, ಯಾರೂ ಮಾಡಿಸೋದಿಲ್ಲ. ಬಟ್ ಏನಂತ ಕೆಲವೊಂದು ಜನ ಆಸ್ತಿ ವಿಚಾರಕ್ಕೋಸ್ಕರ ಈತ ವೀಕಾಗಿ ಬಿದ್ದೋಗ್ಬಿಡ್ತು ಅಂತ ಅಂದರೆ ಆಸ್ತಿ ಎಲ್ಲ ನಮಗೆ ಸಿಗುತ್ತೆ. ಆ ಹೆಣ್ಮಗಳು ಏನು ಮಾಡ್ತಾಳೆ, ಏನೋ ಒಂದಿಷ್ಟು ಕೊಟ್ಟು ಓಡಿಸ್ಬಿಡ್ಬೋದು. ಎಷ್ಟೊಂದು ಜನ ಬಂದು ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಹೇಳ್ತಾರೆ, ಗುರುಗಳೇ ನೋಡಿ ಸ್ವಂತ ಬಾಮ ಈ ಥರ ಮಾಡಿದ್ದಾನೆ, ನಮ್ಮ ಯಜಮಾನ್ರು ಹುಷಾರು ತಪ್ಪು ಮಲಗಿಬಿಟ್ಟಿದ್ದಾರೆ, ಅವ್ರು ಏನೂ ಆಗ್ತಾಯಿಲ್ಲ, ಬೆಡ್ ರಿಡನ್ನೋರು ಓಡಾಡೋಕ್ಕಾಗ್ತಾಯಿಲ್ಲ, ಎಲ್ಲ ಆಸ್ತಿ ನೋಡ್ಕೋತಾ ಇದ್ದೇನೆ. ನಮಗೆ ಕೇಳಿದ್ರೆ ನಾವು ಕೋರ್ಟ್ ಕೇಸ್ ಆಗೋಕ್ಕಾಗಲ್ಲ, ಬೈಯೋಕ್ಕಾಗಲ್ಲ, ಜಗಳ ಮಾಡೋಕ್ಕಾಗಲ್ಲ, ಜಗಳ ಮಾಡಿದ್ರೆ ಕೊಡೋದಿಲ್ಲ. ಈ ಥರ ಅನ್ಯಾಯ ಆಗ್ತಾಯಿದೆ. ಯಾಕೆ ಒಮ್ಮ ತುಂಬ ಚೆನ್ನಾಗಿದ್ರು ಗುರುಗಳೇ, ಇದ್ದಕ್ಕಿದ್ದಂಗೆ ಹಾಸಿಗೆ ಹಿಡಿದ್ಬಿಟ್ರು ಗೊತ್ತಲ್ಲ. ಎಲ್ಲ ಥರ MRI ಸ್ಕ್ಯಾನ್ ಎಲ್ಲ ಮಾಡಿಸಿದ್ರು, ಏನೇನೋ ಸಮಸ್ಯೆ ಅಂತ ಹೇಳ್ತಾರೆ, 28 ರೋಗಗಳು ಅಂತ ಹೇಳ್ತಾರೆ. ಬಟ್ ಯಾವುದು ಅಂಥ ತೀವ್ರಗತಿಯಾದಂಥ ಒಂದು ಸಮಸ್ಯೆ ಅಲ್ಲ ಅಂತಾರೆ. ಆದರೂ ಕೂಡ ಕೈ ಕಾಲು ಬಿದ್ದೋಗ್ಬಿಟ್ಟಿದೆ, ಎದೊಳಕ್ಕಾಗ್ತಾಯಿಲ್ಲ ಗುರುಗಳೇ, ಈ ಥರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಂಥ ಒಂದು ಸಮಸ್ಯೆಗಳನ್ನು ನಾನು ಬಂದು ಪೂಜೆ ಎಲ್ಲ ಮಾಡಿಕೊಟ್ಟು ಎಲ್ಲ ಸರಿ ಮಾಡಿ ಇವಾಗ ತುಂಬ ಚೆನ್ನಾಗಿ ಓಡಾಡ್ತಾ ಇದ್ದಾರೆ. ತುಂಬ ನಾನು ಹೇಳಿದ್ದು ಎಲ್ಲವನ್ನ ಮಾಡಿದ್ರು ಮತ್ತು ಮಾಡಿಸಿದ್ರು, ಅದು ತುಂಬ ಚೆನ್ನಾಗಿದೆ, ಕ್ಯೂರ್ ಆಗಿಬಿಟ್ಟಿದ್ದಾರೆ ಇವಾಗ, ಫಸ್ಟ್ ಕ್ಲಾಸಾಗಿ. ಇವಾಗ ಆಸ್ತಿನೂ ಕೂಡ ಬಂತು, ಚೆನ್ನಾಗಿದೆ. ಈ ಥರ ಸಮಸ್ಯೆಗಳೇನಾದ್ರು ಇತ್ತು ಅಂತಂದರೆ ಗೊತ್ತಲ್ಲ, ನಂತರ ನೇರವಾಗಿ ಬಂದು ಭೇಟಿಯಾಗಿ ನಾನು ಅದನ್ನು 100% ಕ್ಯೂರ್ ಮಾಡಿಕೊಡ್ತೀನಿ. ಅದೇನು ದೊಡ್ಡ ವಿಚಾರ ಇಲ್ಲ. ನಮ್ಮದು ಎಕ್ಸ್ಪರ್ಟ್ ಏನಂದರೆ ಹಣಕಾಸಿನ ಸಮಸ್ಯೆ ಮತ್ತು ಮಾಟ ಮಂತ್ರ ಹೋಮಾಚಾರದ್ದು ಕ್ಲಿಯರ್ ಮಾಡೋದ್ರಲ್ಲಿ ನಾವು ಎಕ್ಸ್ಪರ್ಟು ಮತ್ತು ತುಂಬ ಫೇಮಸ್ಸು. ಹಾಗಾಗಿ ಅದನ್ನು ಒಂದು ಕ್ಯೂರ್ ಮಾಡಿಕೊಡ್ಬೋದು. ಜೊತೆಗೆ ಇನ್ನೊಂದು, ಇದು ಮನೇಲಿ ನೀವು ಈ ಒಂದು ಪರಿಹಾರ ಮಾಡ್ಕೊಳ್ಳೋದಾಯಿತು ಅಂತಂದರೆ ಏನಿಲ್ಲ, ಒಂದು ಕಾಗದ ತಗೊಳ್ಳಿ, ಒಂದು A4 ಸೈಜನ್ನು ಅರ್ಧ ಕಟ್ ಮಾಡಿ. ಯಾವುದೇ ರೀತಿಯಂಥ ಒಂದು ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ಇನ್ನು ಮುಂದೆ ಅದನ್ನು ಮರ್ತು ಬಿಡಿ. ಯಾಕಂದರೆ ನಿಮ್ಮ ಹತ್ರ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೆಯಲ್ಲಿ ನೆಲೆಸ್ದ ಹಾಗೆ ಅಂತ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ಎಲ್ಲ ರೀತಿಯಂಥ ಒಂದು ಸಹಕಾರವನ್ನು ಕೊಡುತ್ತೆ. ಯಾರ್ಯಾರ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇದೆಯೋ ಅವರೆಲ್ಲ ಶ್ರೀಮಂತರಾಗ್ತಾರೆ. ನಿಮ್ಮ ಕರ್ಮ ಜಾಸ್ತಿ ಇತ್ತು, ನಿಮ್ಮ ಮಕ್ಕಳಾರು ಶ್ರೀಮಂತರಾಗ್ತಾರೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ. ಎಲ್ಲ ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಅಂತಂದರೆ ಪರಿಹಾರ ಅಂದರೆ ಅದು ಏಕೈಕ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರದ ವಿಚಾರವನ್ನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಅದನ್ನೆಲ್ಲರೂ ನೋಡಿ. ಕಟ್ ಮಾಡಿಬಿಟ್ಟು ನೀವೇನು ಮಾಡಬೇಕು ಅಂತಂದರೆ, ಕುಂಕುಮ ಮತ್ತು ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಚೆನ್ನಾಗಿ ಬೆಳೀರಿ, ಹಿಂದೆ ಮುಂದೆ ಫುಲ್ಲು ಬೆಳೆದ್ಬಿಟ್ಟು ಅದನ್ನು ಒಣಗಿಸಿ ಅದಲ್ಲ. ಆಮೇಲೆ ನೀವೇನು ಮಾಡಿದ್ರಿ, ಒಣಗಿಸಾದ್ಮೇಲೆ ಅದ್ರ ಮೇಲ್ಗಡೆ ನಿಮ್ಮ ಹೆಸರನ್ನು ಸ್ಕೆಚ್ ಪೆನ್ನಲ್ಲಿ
ನಿಮ್ಮ ಹೆಸರು ನಿಮಗೆ ಮಾಟ ಮಂತ್ರವಾಗಿದೆಯೋ, ನಿಮ್ಮ ಗಂಡಂಗಾಗಿದೆಯೋ, ನಿಮ್ಮ ಮಕ್ಕಳಿಗಾಗಿದೆಯೋ, ಅಥವಾ ನಿಮ್ಮ ಯಾರಿಗಾಗಿದೆ ಅವ್ರಿಗೆ ಅವ್ರ ಹೆಸರನ್ನು ಎಷ್ಟು ಸರಿ ಬರೀಬೇಕು? 8 ಬಾರಿ ಬರೀಬೇಕು. ಅದು 8 ಬಾರಿ ಬರೆದು ಸ್ಕೆಚ್ ಪೆನ್ನಲ್ಲಿ ನೀವು ಅದನ್ನು ಕುಂಕುಮ ಎಲ್ಲ ಬೆಳೆದಿರ್ತಲ್ಲ ಒರೆದ್ರಿ, ಕುಂಕುಮ ಎಲ್ಲ ಇದೆಲ್ಲ ಹೋಗುತ್ತೆ, ರೆಡ್ ಕಲರ್ ಹಂಗಿರುತ್ತೆ, ಅದ್ರ ಮೇಲೆ ಬರೀರಿ. ಆಮೇಲೆ ನೀವೇನು ಮಾಡಬೇಕು ಅಂತ ಸ್ವಲ್ಪ ಒಂದು 7-8 ಕಾಳು ಮೆಣಸನ್ನು ಹಾಕಿ ಮತ್ತು ಕಪ್ಪು ಸಾಸಿವೆಯನ್ನು ಹಾಕಿ, ಅದಲ್ಲ ಇದನ್ನು ಈಗ ಮಡಿಸ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಓಂ ಕಾಲಭೈರವಾಯ ನಮಃ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ನನ್ನ ಮಾಟ ಮಂತ್ರ ವಾಮಾಚಾರ ಏನೇ ಇದ್ದರೂ ಕೂಡ ಓಂ ಕಾಳಿಕಾಯ ನಮಃ, ಓಂ ಕಾಲಭೈರವಾಯ ನಮಃ, ಓಂ ಕಾಳಿಕಾಯ ನಮಃ, ಓಂ ಕಾಲಭೈರವಾಯ ನಮಃ ಅಂತ 108 ಸರಿ ಜಪ ಮಾಡಿ, ಅದು ಶಕ್ತಿ ತುಂಬಿಕೊಳ್ಳುತ್ತೆ ಅದಲ್ಲ. ಆಮೇಲೆ ನೀವೇನು ಮಾಡಿ ಅಂತ ಅಂದರೆ, ನೀವು ಎನಿ ಟೈಮ್ ಸೂರ್ಯ ಮುಳುಗಿದ ಮೇಲೆ ಮಾಡೋದು ತುಂಬ ಒಳ್ಳೆಯದು. ಅದನ್ನು ಹೊರಗಡೆ ತೊಗೊಂಡೋಗಿ ಎಳ್ಳೆಣ್ಣೆನ ಅದ್ರ ಮೇಲೆ ಸುರಿಬೇಕು, ನೆಲದ ಮೇಲೆ ಇಟ್ಬಿಟ್ಟು ಎಳ್ಳೆಣ್ಣೆನ ಸುರಿದ್ಬಿಟ್ಟು ನೀವು ಬೆಂಕಿ ಹಚ್ಚಿ ಸಾಕು. ನೀವು ಏನೇ ಮಾಟ ಮಂತ್ರ ವಾಮಾಚಾರ ಏನೇ ಇದೆ ಇವೆಲ್ಲ ಉರಿದು ಬೂದಿಯಾಗಿ ನೀವು ಫ್ರೆಶ್ ಆಗ್ತೀರಾ. ನೀವು ಅದು ಸುಡ್ತಿದ್ದಾಗೆ ನಿಮ್ಮ ಮೈ ಹಗುರ ಆಗುತ್ತೆ, ಅದನ್ನು ಫೀಲ್ ಮಾಡ್ತೀರಾ, ನನಗೆ ಕಮೆಂಟ್ ಮಾಡಿ ಹೇಳಿ ಗೊತ್ತಲ್ಲ. ಅಷ್ಟು ಚೆನ್ನಾಗಾಗುತ್ತೆ, ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದನ್ನು ಮಾಡ್ಕೊಳ್ಳಿ, ಮಾಟ ಮಂತ್ರ ವಾಮಾಚಾರನ ಸಂಪೂರ್ಣವಾಗಿ ಭಸ್ಮ ಮಾಡಿಬಿಡಿ ಗೊತ್ತಲ್ಲ. ಇದು ವಿಶೇಷವಂತ ಒಂದು ವಿಚಾರ. ಇನ್ನು ಮುಂದೆ ನಾವೇನು ಮಾಡುತ್ತೆ, ಆನ್ಲೈನ್ ಕ್ಲಾಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವುದು ಅಂತಂದರೆ ಹಣಾಕರ್ಷಣೆ ಶಿಬಿರ, ಹಣಾಕರ್ಷಣೆ ಮತ್ತು ಜನಾಕರ್ಷಣೆ ಶಿಬಿರವನ್ನು ಆನ್ಲೈನ್ ಕ್ಲಾಸಸ್ಸಲ್ಲೇ ಈ 15ನೇ ತಾರೀಕು ಮೇಲೆ, ಏಪ್ರಿಲ್ 15ನೇ ತಾರೀಕು ಮೇಲೆ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ. ಯಾರು ಬರಬೇಕು ಅಂತಂದರೆ, ನೀವು ಜಾಯ್ನ್ ಆಗಬೇಕು ಅಂದರೆ ಆನ್ಲೈನಲ್ಲಿ ನೀವು ಹೆಸರನ್ನು ರಿಜಿಸ್ಟರ್ ಮಾಡಿಸಿ, ಹೆಸರು ಮತ್ತು ಫೋನ್ ನಂಬರ್ನ ನಮ್ಮ ಫಸ್ಟು ನೀವು ಬರೆಸಿ. ನಾನು ಯಾವಾಗ ಯಾವ ರೀತಿ ಅಂತ ನಮ್ಮ ಆಫೀಸಲ್ಲಿ ಸಂಪೂರ್ಣವಾಗಿ ಅದರ ಮಾಹಿತಿಯನ್ನು ಕೊಡ್ತಾರೆ. ತುಂಬ ಅದ್ಭುತವಾದಂಥ ಒಂದು ಮಾಹಿತಿ. ನೀವು ಮನೆಯಲ್ಲೇ ನೀವು ಎಲ್ಲ ರೀತಿಯಂಥ ಹಣವನ್ನು ಯಾವ ರೀತಿ ಆಕರ್ಷಣೆ ಮಾಡಬೇಕು, ಜನವನ್ನು ಯಾವ ರೀತಿ ವಶೀಕರಣ ಮಾಡಬೇಕು ಅಂತ ವಿಶೇಷವಾದಂಥ ಒಂದು ಕ್ಲಾಸು, ಜನವಶೀಕರಣ ಮತ್ತು ಧನವಶೀಕರಣ ಶಿಬಿರ ಕ್ಲಾಸಸ್ಸು. ಮತ್ತು ಆನ್ಲೈನ್, ಇದು ಆಫ್ಲೈನ್ ಅಲ್ಲ. ಅಂದರೆ ಇಲ್ಲಿ ಬಂದು ಬೇರೆ ಅದಕ್ಕೆ ನಾನು ಅನೌನ್ಸ್ ಮಾಡ್ತೀನಿ, ಇದು ಆಫ್ಲೈನು ಅಂತಂದರೆ ಆಫ್ಲೈನ್ ಅಲ್ಲ ಆನ್ಲೈನು ಅಂತಂದರೆ ನಾವು ಇಲ್ಲೇ ನೀವು ನೋಡ್ಕೋಬೋದು. ರಿಜಿಸ್ಟರ್ ಮಾಡ್ಕೊಳ್ಳಿ, ಅದು ಲಿಂಕ್ ಬರುತ್ತೆ, ಲಿಂಕ್ ಕಳಿಸ್ತಾರೆ, ನೀವೆಲ್ಲವನ್ನು ನೀವು ಅದ್ಭುತವಾಗಿ ನೀವು ತಿಳ್ಕೊಬೋದು. ಅದೆಲ್ಲ ತುಂಬ ಜನ ಕೇಳ್ಕೊಂಡಿದ್ದಾರೆ, ಆಫ್ಲೈನ್ ಬರೋಕ್ಕಾಗಲ್ಲ ಗುರುಜಿ ನೀವು ಮಾಡಿ ಅಂತ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳಾಗಬಾರ್ದು ಅಂತ ನೀವು ಓಂ ಕಾಳಿಕಾಯ ನಮಃ ಅಂತ ಕಮೆಂಟ್ ಮಾಡಿ ಬರೆದು ನನಗೆ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಸೋಲ ಏನಿಲ್ಲ ಗುರುಗಳೇ, ಆದರೆ ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹೇಳ್ತೀವಿ ಈ ಜೀವನದಲ್ಲಿ ಮುಂದೆ ಬಂದು ಅಂತ, ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್, ಇದು ಮನೇಲಿತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾ ಇಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ ಅಲ್ಲ. ಹಣಕಾಸಿನ ಸಮಸ್ಯೆಗೆ ಈ ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಅಥವಾ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆನ ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯೆಲ್ಲ ತಲುಪಿಸ್ತಾರೆ ಅಲ್ಲ. ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆ ಅನ್ನೋದು ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀವಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ ಮಂತ್ರ ತಂತ್ರ ಮತ್ತು ಹಣಾಕರ್ಷಣೆ ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ
ಗೊತ್ತಲ್ಲ, ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನು ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ. ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ. 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ. ಗೊತ್ತಲ್ಲ, 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸ್ಕೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಮತ್ತು ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ, ಮತ್ತು ಇದರಲ್ಲಿ ಏನಂತ ಯಾರ್ಯಾರು ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟಿ ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ. ಅದಲ್ಲ, ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತುಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ. ಗೊತ್ತಲ್ಲ, ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ. ಅಲ್ಲ, ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.